ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು 3 ಡಿಫ್ರೆಂಟ್ ಟೈಪ್ಸ್ ಆಫ್ ದೋಸೆಗಳನ್ನ ಮಾಡಿದ್ದೆ ತಿಂಡಿಗೆ, ಬ್ರೇಕ್ಫಾಸ್ಟಿಗೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಿಮಗೂ ಇದು ಯೂಸ್ ಆಗ್ಬೋದು. ಸೊ ಬನ್ನಿ, ವಿಡಿಯೋದಲ್ಲಿ ದೋಸೆ ಮತ್ತು ಅದ್ರ ಜೊತೆ ಕಾಂಬಿನೇಷನಾಗಿ ಚಟ್ನಿ ಏನೇನು ಮಾಡಿದೆ ಅಂತ ತೋರಿಸ್ತೀನಿ. ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಅಂದರೆ ಗೋಧಿ ದೋಸೆಗೆ ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು 1/4 ಭಾಗದಷ್ಟು, ಅದಕ್ಕಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಆಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ರವೆ ಕ್ರಿಸ್ಪಿನೆಸ್ಗೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಜ್ವೈನು ಫ್ಲೇವರ್ಗೆ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡು ಒಂದು ದೋಸೆ ಹಿಟ್ಟಿನ ಹದಕ್ಕೆ ಕನ್ಸಿಸ್ಟೆನ್ಸಿ ಬರಬೇಕು. ಆ ರೀತಿ ತೆಳುವಾಗಿ ನೀಟಾಗಿ ಕಲಿಸ್ಕೊಂಡು 1 ಗಂಟೆ ಇಲ್ದರೆ ಅದನ್ನು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನಿಮ್ಗೆ ಟೈಮ್ ಇಲ್ಲ ಅಂತ ಅಂದರೆ ಒಂದು 1/4 ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಟ್ರೂ ಓಕೆನೇ. ಇದು ಸ್ವಲ್ಪ ಜಾಸ್ತಿ ಹೊತ್ತಿಟ್ಟರೆ ತುಂಬ ಸ್ಮೂತಾಗಿ ಚೆನ್ನಾಗಿ ನೆಂದಿದ್ರೆ ರವೆ ಎಲ್ಲ ದೋಸೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು, ನಾನು ಹೀಗೆ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಆಮೇಲೆ ಏನಾದರೂ ಇದು ಗಟ್ಟಿ ಆಯಿತು ಅಂದರೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ದೋಸೆ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಈ ಟೊಮೆಟೊ ಚಟ್ನಿ. ಇದಕ್ಕೆ ನಾನು ಇಲ್ಲಿ ತೊಗೊಂಡಿರೋದು ಬ್ಯಾಡಗಿ ಮೆಣಸಿನ್ಕಾಯಿ 2, ಗುಂಟೂರು ಮೆಣಸಿನ್ಕಾಯಿ 3, ಈರುಳ್ಳಿ, ಕರಿಬೇವು, 1 ಸ್ಪೂನ್ ಜೀರಿಗೆ, ಕಡಲೆ ಬೀಜ, 3 ಟೊಮೆಟೊ, ಬೆಳ್ಳುಳ್ಳಿ ಒಂದು 10ರಿಂದ 12. ನಿಮಗೆ ಟೊಮೆಟೊ ಬೇಕಾದರೆ ಇನ್ನೂ ಒಂದು ಎಕ್ಸ್ಟ್ರಾ ಹಾಕೋಬೋದು. ಟೊಮೆಟೊ ಚಟ್ನಿ ಇದು ಅಂತೂ ತುಂಬಾ ಬೆಸ್ಟ್ ಕಾಂಬಿನೇಷನ್ನು. ಇದಕ್ಕೆ ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕಡಲೆ ಬೀಜ ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಬೇಕು ಮೀಡಿಯಮಿಂದ ಲೋ ಫ್ಲೇಮಲ್ಲಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಹುರಿದ್ರೆ ತುಂಬ ಸೀದೋಗ್ಬಿಡುತ್ತೆ. ನಿಧಾನಕ್ಕೆ ಹುರ್ಕೊಂಡು ಅದು ಸಿಪ್ಪೆ ಬೀಳ್ತಾ ಇರುತ್ತೆ, ಸೊ ಅಲ್ಲಿವರೆಗೂ ಚೆನ್ನಾಗಿ ನಿಧಾನ ಊರಿನಲ್ಲಿ ಹುರ್ಕೋಬೇಕು. ಇವಾಗ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಫ್ರೈ ಆದಮೇಲೆ ನಾನಿವಾಗ ಹಾಕ್ಕೊಂಡಿದ್ದೀನಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ. ಅದು ಕೂಡ ಸ್ವಲ್ಪ ಫ್ರೈ ಆದರೆ ಸಾಕು. ಅದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ ಒಂದು 10ರಿಂದ 12 ಎಸಳು, ಆಮೇಲೆ ಈರುಳ್ಳಿ 1 ಎಲ್ಲ ಹಾಕ್ಕೊಂಡು ಮತ್ತೆ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಕರಿಬೇವು, ತೊಳೆದಿಟ್ಕೊಂಡಿರೋಂಥ ಕರಿಬೇವನ್ನು ಕೂಡ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಕೊನೆಯಲ್ಲಿ ನೀವು ಟೊಮೆಟೊ ಹಾಕಬೇಕು. ಫಸ್ಟೇ ಟೊಮೆಟೊ ಹಾಕೋಕೆ ಹೋದರೆ ಬೇಗ ಸಾಫ್ಟ್ ಆಗಿಬಿಡುತ್ತೆ. ಸೊ ಇವಾಗ ಆಲ್ರೆಡಿ ನಾನು ಟೊಮೆಟೊ ಎಲ್ಲ ಹುರಿದಾದ್ಮೇಲೆ ಲಾಸ್ಟಲ್ಲಿ ಟೊಮೆಟೊ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಒಂದು ಸ್ವಲ್ಪ ಚೆನ್ನಾಗಿ ಹುರಿದ್ರೆ ಚಟ್ನಿ ಮಾಡ್ಕೊಳ್ಳಿಕ್ಕೆ ರೆಡಿ ಆಗುತ್ತೆ. ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಆಫ್ ಮಾಡಿ ಫ್ಲೇಮ್ನ ತಣ್ಣಗೆ ಹಾಕಿಬಿಡಬೇಕು. ಇವಾಗ ಸ್ವಲ್ಪ ತಣ್ಣಗಾಗಿದೆ, ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿ ನೀವು ಸ್ವಲ್ಪ ತಣ್ಣಗೆ ಮಾಡಿ ಮಾಡಿದ್ರೆ ಬಿಸಿ ಅಷ್ಟೊಂದು ಆಗಲ್ಲ. ಇಲ್ಲ ಅಂತಂದರೆ ತುಂಬ ಸುಡ್ತಾನೆ ಇರುತ್ತೆ. ನನಗೆ ಇವಾಗ ಟೈಮ್ ಇರಲಿಲ್ಲ, ಹಂಗಾಗಿ ನಾನು ಬೇಗನೆ ಮಾಡ್ತಾಯಿದ್ದೆ. ಸ್ವಲ್ಪ ಬಿಸಿ ಇದೆ, ನಾನು ಹಾಗೆ ರುಬ್ಕೊಂಬರ್ತೀನಿ ನೋಡಿ. ಸೊ ಚಟ್ನಿ ರೆಡಿಯಾಗಿದೆ, ನೀವು ನೋಡ್ತಿರ್ಬೋದು. ಇದನ್ನು ಹಾಗೇನೂ ತಿನ್ಬೋದು, ಬಟ್ ನನಗೆ ಒಗ್ಗರಣೆ ಹಾಕೋದ್ರೆ ಇಷ್ಟ. ಯಾಕೆಂದರೆ ಕಡಲೆಬೇಳೆ ಎಲ್ಲ ಮಧ್ಯೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದೇ ಬಾಣಲಿಗೆ ನಾನಿವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಿಂಗು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಚಟ್ನಿನ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ತೀನಿ ಅದು ಎಣ್ಣೆಯಲ್ಲಿ. ಆವಾಗ ಅದು ಇನ್ನೂ ಚೆನ್ನಾಗಿ ಕುದ್ದು ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ತಿನ್ನಬೇಕಾದ್ರೂ ಕೂಡ ನಿಮಗೆ ಆ ಕ್ರಿಸ್ಪಿನೆಸ್ಸು ಕಡಲೆಬೇಳೆದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ದೋಸೆ ಜೊತೆ. ಈ ದೋಸೆಗಂತೂ ಇದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್. ಬರೀ ದೋಸೆ ಜೊತೆ ಅಲ್ಲ, ಈ ಚಟ್ನಿ ಮಾಡಿಟ್ಕೊಂಡ್ರೆ ನೀವು ಅನ್ನದ ಜೊತೆನೂ ಕೂಡ ಕಲಿಸ್ಕೊಂಡು ತಿನ್ಬೋದು. ಸ್ವಲ್ಪ ಖಾರವಾಗಿ ಮಾಡಿದ್ರೆ, ಸ್ವಲ್ಪ ಲೈಟಾಗಿ ಮಾಡಿದ್ರೆ ಮಾತ್ರ ದೋಸೆಗೆ ಚೆನ್ನಾಗಿರುತ್ತೆ. ಸೊ ಅದನ್ನು ಒಂದು 5-10 ನಿಮಿಷ ಕುದಿಸಿ ಆಫ್ ಮಾಡಿದ್ರೆ ಈ ಚಟ್ನಿಗೆ ರೆಡಿ ಆಗುತ್ತೆ. ಇವಾಗ ಚಟ್ನಿ ರೆಡಿಯಾಗಿದೆ. ಇವಾಗ ದೋಸೆ ಮಾಡ್ಕೊಳ್ಳೋಣ. ದೋಸೆ ಮಾಡ್ಕೊಳ್ಳೋಕ್ಕೆ ನಾನು ಕಲಸಿಟ್ಕೊಂಡಿರೋಂಥ ಹಿಟ್ಟನ್ನು ನೋಡ್ತಿರ್ಬೋದು ನೀವು, ಚೆನ್ನಾಗಿ ನೆಂದಿದೆ ಇದು. ಸೊ ದೋಸೆ ಹಿಟ್ಟಿನ ಹದನೂ ಕೂಡ ಚೆನ್ನಾಗಿದೆ. ಸೊ ಇದಕ್ಕೆ ತವ ಬಿಸಿ ಮಾಡಿಕೊಂಡು ದೋಸೆ ಬಿಡೋದಕ್ಕಿಂತ ಮುಂಚೆ ತುಂಬ ತವ ಚೆನ್ನಾಗಿ ಕಾದಿದ್ರೆ ಮಾತ್ರ ದೋಸೆ ನೀಟಾಗಿ ಎದ್ದೇಳುತ್ತೆ. ಇದು ಎಸ್ಪೆಷಲಿ ಇದು ಗೋಧಿ ದೋಸೆ. ಇಲ್ಲ ಅಂತಂದರೆ ತುಂಬ ಒಂಥರ ಅದು ಬೇಯೋದೇ ಇಲ್ಲ ಸರಿಯಾಗಿ.
ಸೊ ದೋಸೆನ ಇದನ್ನು ಹೆಂಚು ಮೇಲೆ ಹಿಂಗೆ ಬಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮುಚ್ಚಿ ಆದರೂ ಬೇಯಿಸ್ಬೋದು, ನೀವು ಹಂಗೆ ಆದರೂ ಬೇಯಿಸ್ಬೋದು. ಸ್ವಲ್ಪ ಮೀಡಿಯಮ್ಮಿಂದ ಹೈ ಲೋ ಫ್ಲೇಮಲ್ಲಿ ನೀವು ಬೇಯಿಸ್ಕೋಬೇಕು. ನೋಡ್ತಿರ್ಬೋದು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದನ್ನು ಮತ್ತೆ ಉಲ್ಟಾ ಹಾಕಿ ಚೆನ್ನಾಗಿ ನೀವು ಕ್ರಿಸ್ಪಿಯಾಗಾದರೂ ಬೇಯಿಸ್ಕೋಬೋದು, ಸಾಫ್ಟಾಗಾದರೂ ಬೇಯಿಸ್ಕೋಬೋದು. ನೀವು ಯಾವ ಥರ ತಿಂತೀರಾ ಅಂದರೆ ಆ ಥರ ಈ ದೋಸೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಸಮ್ಟೈಮ್ಸ್ ಏನು ಅಂತ ಅಂದರೆ ಕೆಲವರು ಮರ್ತೋಗಿರ್ತೀವಿ. ನಾವು ಬೆಳಿಗ್ಗೆ ಎದ್ದಾಗ ಏನು ತಿಂಡಿ ಮಾಡಬೇಕು ಅಂತ ತುಂಬ ಗಡಿಬಿಡಿಲಿರ್ತೀವಿ, ಅವಾಗ ಯಾವುದೂ ನೆನಪು ಬರಲ್ಲ. ಸೊ ಹಂಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಇಷ್ಟ ಆಗ್ಬೋದು ಈ ಕಾಂಬಿನೇಷನ್, ಈ ದೋಸೆ ಜೊತೆ ಚಟ್ನಿ ಅಂತೂ ಇದಂತೂ ಬೆಸ್ಟ್ ಕಾಂಬಿನೇಷನ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ದೋಸೆ ಕೂಡ ರೆಡಿಯಾಗಿದೆ. ಬರೀ ದೋಸೆಗೆ ಎಣ್ಣೆ ಅಂತ ಅಲ್ಲ, ತುಪ್ಪ ಹಾಕಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಎರಡೂ ಕಡೆ ಮಗ್ಚಿ ನೀಟಾಗಿ ಬೇಯಿಸಿ ತಿಂದರೆ ಈ ದೋಸೆ ತುಂಬ ಕ್ರಿಸ್ಪಿಯಾಗಿ ಬಿಸಿ ಬಿಸಿದಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೆ ಬ್ರೇಕ್ಫಾಸ್ಟಿಗೆ, ಸ್ಕೂಲು ಕೂಡ ಪ್ಯಾಕ್ ಮಾಡಿ ಕಳಿಸೋದಕ್ಕೆ ಎಲ್ಲದಕ್ಕೂ ತುಂಬ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಈ ಚಟ್ನಿ ಮಾಡಿದ್ರೆ 2 in 1, ಅನ್ನಕ್ಕೂ ಆಗುತ್ತೆ, ದೋಸೆಗೂ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಚಟ್ನಿ ಅಂತ. ಎರಡನೇ ರೆಸಿಪಿ ಇದು ಮಸಾಲ ವೀಟ್ ದೋಸೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಇದು ನನ್ನ ಫೇವ್ರೇಟ್. ಯಾವಾಗಲೂ ತುಂಬ ಹಶ್ವಾಯಿತು ಅರ್ಜೆಂಟಿಗೆ ಅಂತ ಅಂದರೆ ತುಂಬ ಬೇಗ ಆಗುವಂಥ ದೋಸೆ. ಇದಕ್ಕೆ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಬೌಲಷ್ಟು ಗೋಧಿ ಹಿಟ್ಟು, ಒಂದು 3 ಇಂದ 4 ಟೇಬಲ್ ಸ್ಪೂನಷ್ಟು ರವೆ, ಮಾಮೂಲಿ ಮೀಡಿಯಮ್ ರವೆ ಸೈಜ್ ರವೆನೇ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಅಜ್ವೈನ್, ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಬೇಕು. ನಾನಿಲ್ಲಿ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನದಕ್ಕೆ ಕನ್ಸಿಸ್ಟೆನ್ಸಿ ಬರೋ ಥರ ಚೆನ್ನಾಗಿ ಕಲಿಸ್ಬೇಕು. ಮಾಮೂಲಿ ಇವಾಗ ನಾನು ಫಸ್ಟ್ ರೆಸಿಪಿನಲ್ಲಿ ಯಾವ ಥರ ದೋಸೆ ಹಿಟ್ಟು ಮಾಡೋ ಥರ ಹೇಳೋದನ್ನ ಅದೇ ರೀತಿ ಇದನ್ನು ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಅಥವಾ ಒಂದು 1/4 ಗಂಟೆ ನೆನಿಲಿಕ್ಕೆ ಬಿಡಬೇಕು. ಇದು ಅಷ್ಟೇ ಚೆನ್ನಾಗಿ ನೆಂದರೆ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನಾನು ಅಕ್ಕಿ ಹಿಟ್ಟು ಮರೆತು ಬಿಟ್ಟಿದ್ದೆ. ಇವಾಗ ನಾನು ಲಾಸ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಕ್ರಿಸ್ಪಿನೆಸ್ಗೆ ಒಂದು ಬೈಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ಇದು ಹೊಂದ್ಕೊಳ್ಳುತ್ತೆ ಒಂಥರ ದೋಸೆಗೆ. ಬರೀ ಗೋಧಿಯಲ್ಲಿ ಮಾಡ್ತೀನಿ ಅಂದರೆ ಅಷ್ಟು ನೀಟಾಗಿ ಬರೋದಿಲ್ಲ. ಹಂಗಾಗಿ ಇಷ್ಟೂ ಹಾಕ್ಕೊಂಡು ದೋಸೆ ಮಾಡ್ತೀನಿ. ಚೆನ್ನಾಗಿ ಕಲಸಿ ಗಂಟಿಲ್ದಿರೋ ಥರ ಇದನ್ನು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಈ ಮಸಾಲ ವೀಟ್ ದೋಸೆಗೆ ಇದಕ್ಕೆ ಸಪ್ರೇಟಾಗಿ ಒಂದು ಪಲ್ಯ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ 1 ಈರುಳ್ಳಿ, 2 ಟೊಮೆಟೊ, ಕರಿಬೇವು ಮತ್ತು 4 ಮೆಣಸಿನ್ಕಾಯಿ. ಖಾರ ನೀವು ಎಷ್ಟು ತಿಂತೀರ ಅಷ್ಟು, ಹಾಗೆ ಅದ್ರ ಮೇಲೆ ನೀವು ಹೆಚ್ಚು ಕಡಿಮೆ ಹಾಕ್ಕೋಬೋದು. ನಾನಿಲ್ಲಿ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಈರುಳ್ಳಿನ ಸಣ್ಣದಾಗಿ ಹೆಚ್ಕೋಬೇಕು. ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗೆಲ್ಲ ತೊಳೆದು ಎಲ್ಲದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನು ಇವಾಗ ಇದನ್ನೆಲ್ಲ ತೊಳೆದು ನೀಟಾಗಿ ಹೆಚ್ಚಿಟ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊತೀನಿ. ಇವಾಗ ಈರುಳ್ಳಿ ನಾನು ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೇಕು, ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ಮೆಣಸಿನ್ಕಾಯಿನೂ ಅಷ್ಟೇ ನಾನು ಚೆನ್ನಾಗಿ ಅರ್ಧಕ್ಕೆ ಕಟ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಅದನ್ನು ದೋಸೆ ಬಿಡಬೇಕಾದ್ರೆ ಅದು ಬಾಯಿಗೆ ಸಿಕ್ಕಿದ್ರೆ ತುಂಬ ಖಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಸಣ್ಣದಾಗಿ ಹೆಚ್ಚ್ತಾ ಇದ್ದೀನಿ. ನಿಮಗೆ ತಿಂದರೂ ಅದು ಖಾರ ಅಂತ ಅನ್ನಿಸ್ಬಾರ್ದು, ಅಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಕರಿಬೇವನ್ನು ಕೂಡ ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ ಇದ್ದರೆ ನೀವು ಕೊತ್ತಂಬರಿನೂ ಹಾಕ್ಕೊಬೋದು. 2 ಟೊಮೆಟೊನೂ ಅಷ್ಟೇ ಸಣ್ಣದಾಗಿ ಹೆಚ್ಕೋಬೇಕು. ಅದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕು, ಒಂದು ಪಲ್ಯ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ, ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಕರಿಬೇವು ಮತ್ತು ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಚೆನ್ನಾಗಿ ಬಾಡಿಸಿದ ನಂತರ ನಾನು ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಬಾಡಿಸ್ಕೋಬೇಕು. ಸ್ವಲ್ಪ ಮುಚ್ಚಿ ಬಾಡಿಸ್ಕೊಂಡ್ರೆ ಬೇಗನೆ ಸಾಫ್ಟ್ ಆಗುತ್ತೆ, ಅದು ಡ್ರೈ ಆಗೋದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಕ್ಲೋಸ್ ಮಾಡಿ ಅದು ಟೊಮೆಟೊ ಸಾಫ್ಟ್ ಆಗಬೇಕಷ್ಟೇ, ಅಲ್ಲಿವರೆಗೂ ಬಾಡಿಸಿದ್ರೆ ಸಾಕು. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಅದು ಸ್ವಲ್ಪ ತಣ್ಣಗಾಗಿದೆ, ಇವಾಗ ತಣ್ಣಗಾಗಿ ಬಿಡಬೇಕು. ತಣ್ಣಗಾದ್ಮೇಲೆ ಇವಾಗ ನಾನೇನು ದೋಸೆ ಹಿಟ್ಟು ಮಾಡಿಟ್ಕೊಂಡಿದ್ದೆ ಆ ಮಿಕ್ಸ್ಚರ್ನ ಅದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ದೋಸೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಪಲ್ಯ ಮಾಡೋ ಅಷ್ಟರಲ್ಲಿ. ಸೊ ನೀವು ನೋಡ್ತಿರ್ಬೋದು ಪಲ್ಯನೂ ಕೂಡ ತಣ್ಣಗಾಗಿದೆ. ಎರಡೂ ಇವಾಗ ಜೊತೆಗೆ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಸೊ ಒಂದು ಪಾಯಿಂಟ್ ಏನಂದರೆ ದೋಸೆ ಮಾಡೋದಕ್ಕಿಂತ ಮುಂಚೆ ದೋಸೆ ತವ ಚೆನ್ನಾಗಿ ಕಾಯ್ದಿರಬೇಕು, ಇಲ್ಲ ಅಂತಂದರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ಸೊ ಹಂಗಾಗಿ ಇವಾಗ ದೋಸೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬರುತ್ತೆ. ಇದು ಎಷ್ಟು ಟೇಸ್ಟ್ ಇರುತ್ತೆ ದೋಸೆ ಅಂತಂದರೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಮೊಸರು, ಗಟ್ಟಿ ಮೊಸರಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ನೀವು ತಿಂತಾಯಿದ್ರೆ ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಯಾರೆಲ್ಲ ಮೊದಲನೇ ಸರಿ ಏನಾದರೂ ಈ ರೆಸಿಪಿ ನೋಡ್ತಾ ಇದ್ದರೆ ದಯವಿಟ್ಟು ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಲಂಚ್ ಬಾಕ್ಸ್ಗೂ ಕೂಡ ಬ್ರೇಕ್ಫಾಸ್ಟಿಗೆ ಹಾಕಿ ಕಳಿಸ್ಬೋದು. ಬಿಸಿ ಬಿಸಿ ಎಂದಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಈ ದೋಸೆಗೆ ನಿಮಗೆ ಚಟ್ನಿ ಅಥವಾ ಬೇರೆ ಯಾವುದೇ ಥರ ಪಲ್ಯ ಯಾವುದ್ರ ಅವಶ್ಯಕತೆಯೂ ಇರೋದಿಲ್ಲ. ಜಸ್ಟ್ ಒಳ್ಳೆ ಗಟ್ಟಿ ಮೊಸರಿಗೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಬೇಕಂದರೆ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಇಷ್ಟಪಡೋರು, ನಮ್ಗೆ ಹಾಗೆ ಇಷ್ಟ. ಸೊ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು, ಹಾಗೆ ಹೆಲ್ದಿ ಕೂಡ. ಮೂರನೇ ರೆಸಿಪಿ ಬಂದು ಇದು ಕಡಲೆ ಬೀಜದ ಚಟ್ನಿ ಜೊತೆಗೆ ರಾಗಿ ದೋಸೆ. ಒಳ್ಳೆ ಕಾಂಬಿನೇಷನ್. ಇದಕ್ಕೆ ಬರೀ ಕಾಯಿ ಚಟ್ನಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಕಡಲೆ ಬೀಜ ಚಟ್ನಿ ಮಾಡಿದ್ದೀನಿ. ಇದಕ್ಕೆ ನಾನು 2 ಮೀಡಿಯಮ್ ಸೈಜ್ ಬೌಲಲ್ಲಿ 2 ಬೌಲಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ರಾಗಿ ದೋಸೆ ಮಾಡಲಿಕ್ಕೆ ರಾಗಿ ಹಿಟ್ಟನ್ನು ಜಾಸ್ತಿ ತೊಗೋಬೇಕು. ಅದನ್ನು ನಾನು ಚೆನ್ನಾಗಿ ಜರಡಿ ಹಿಡ್ಕೊತಾ ಇದ್ದೀನಿ. ಕೆಲವೊಂದು ಸರಿ ರಾಗಿ ಹಿಟ್ಟು ಹುಳಾಗ್ಬಿಟ್ಟಿರುತ್ತೆ, ಗೊತ್ತಾಗೋದಿಲ್ಲ. ರಾಗಿ ಹಿಟ್ಟು ಜಾಸ್ತಿ ದಿನ ಇರೋದಿಲ್ಲ, ಹಾಗಾಗಿ. ಸೊ ರಾಗಿ ಹಿಟ್ಟು ಚೆನ್ನಾಗಿತ್ತು. ಇದಕ್ಕೆ ನಾನು ಗೋಧಿ ಹಿಟ್ಟು ಒಂದು 5-6 ಟೇಬಲ್ ಸ್ಪೂನಷ್ಟು, ಒಂದು 2-3 ಸ್ಪೂನಷ್ಟು ರವೆ ಮತ್ತು ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಫ್ಲೇವರ್ಗೆ ನಾನು ಅಜ್ವೈನ್ ಕೂಡ ಹಾಕಿದ್ದೀನಿ. ನೀವು ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಅದಕ್ಕೆ ಕನ್ಸಿಸ್ಟೆನ್ಸಿ ಬರೋ ಥರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಗಂಟಿಲ್ದಾಗೆ ಕಲಸಿಟ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ರಾಗಿ ದೋಸೆ ಮಾಡಲಿಕ್ಕೆ ರಾಗಿ ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ. ಸೊ ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ನೆನೆಲಿಕ್ಕೆ ಬಿಡೋಣ. ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕು. ಸೊ ಇವಾಗ ನಾವು ರಾಗಿ ದೋಸೆ ಮಾಡಲಿಕ್ಕೆ ಮಾತ್ರ ಅದು ಸ್ವಲ್ಪ ಚೆನ್ನಾಗಿ ನೆಂದಿರಬೇಕು. ಇಲ್ಲ ಅಂತ ನೀವು ದೋಸೆ ಬಿಟ್ಟರೆ ಮೇಲೆಲ್ಲ ಬಿಳಿ ಥರ ಬರುತ್ತೆ. ಅದು ಸ್ವಲ್ಪ ಚೆನ್ನಾಗಿ ನೆಂದ್ರೇ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಚಟ್ನಿ ಮಾಡಲಿಕ್ಕೆ ಕಡಲೆ ಬೀಜ ಮತ್ತು ಒಂದು 50-60 ಗ್ರಾಮ್, ಒಂದು 3-4 ಗುಂಟೂರು ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೇಕಂದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಕೆಂಪು ಮೆಣಸಿನ್ಕಾಯಿ ಹಾಕಿದ್ರೆ ಆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆ ಹಣ್ಣು, ತೆಂಗಿನಕಾಯಿ, ಬೆಳ್ಳುಳ್ಳಿ ಒಂದು 3-4 ಎಸಳು, ಹಾಗೆ ಒಂದು ಚಿಟಿಕೆ ಜೀರಿಗೆ, ಜಾಸ್ತಿ ಹಾಕಬಾರ್ದು, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಇವಾಗ ನಾನು ಕಡಲೆಬೀಜ ಚಟ್ನಿ ಮಾಡ್ಕೊಳ್ಳೋಕ್ಕೆ ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತು, ಇದು ಕಡಲೆಬೀಜ ಹುರ್ಕೊಳ್ಳೇಬೇಕು.
ಒಂದು ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಕಡಲೆ ಬೀಜನ ಹುರ್ಕೋಬೇಕು. ಅದು ತುಂಬ ಸೇದಿರಬಹುದು, ಕ್ರಿಸ್ಪಿಯಾಗಿರಬೇಕು, ಸಿಪ್ಪೆ ಬಿಡಬೇಕು. ಲೋಯಿಂದ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ನೀವು ಚಟ್ನಿ ಮಾಡಿದಾಗ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೀವು ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಕಡಲೆ ಬೀಜ ಒಂದು ಹದವಾಗಿ ಹುರಿದ್ರೆ. ಸೊ ನಾನು ಇವಾಗ ಕಡಲೆ ಬೀಜನ ಹುರ್ಕೊಂಡಿದ್ದೀನಿ, ಅದನ್ನು ಒಂದು ಸೈಡಿಗೆ ಎತ್ತಿಡ್ತೀನಿ. ಅದು ಸಿಪ್ಪೆ ಬಿಡಿಸ್ಬೇಕು, ಸಿಪ್ಪೆ ಸಮೇತನೂ ಹಾಕಿ ಮಾಡ್ಬೋದು, ಬಟ್ ನಾನು ಸಿಪ್ಪೆ ತೆಗೆದು ಮಾಡ್ತೀನಿ. ಸೊ ಅದಕ್ಕೆ ಕರಿಬೇವು, ಒಣಮೆಣಸಿನ್ಕಾಯಿ ಏನು ಇಟ್ಕೊಂಡಿದೆ ಅದು ಕೂಡ ಇವಾಗ ಅದು ಪಾನ್ ಸ್ವಲ್ಪ ಬಿಸಿನೇ ಇರೋದ್ರಿಂದ ಅದನ್ನು ಹಾಗೆ ಬೆಚ್ಚಗಾಗೋದಕ್ಕೆ ಬಿಡ್ತೀನಿ. ಅದು ಕ್ರಿಸ್ಪಿ ಆದರೆ ಚೆನ್ನಾಗಿ ರುಬ್ಬೋದಕ್ಕೆ ಈಸಿ ಆಗುತ್ತೆ. ಚಟ್ನಿಗೆಲ್ಲ ರೆಡಿಯಾಗಿದೆ. ಇವಾಗ ಒಂದು ಜಾರ್ಗೆ ತೆಂಗಿನಕಾಯಿ ಹೆಚ್ಚಿಟ್ಕೊಂಡಿರೋವಂಥದ್ದು, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, 4 ಬೆಳ್ಳುಳ್ಳಿ, ಹುರಿದಿಟ್ಕೊಂಡಿರೋವಂಥ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಕಲರ್ಗೆ, ಮತ್ತು ಸಿಪ್ಪೆ ಬಿಡಿಸಿರುವಂಥ ಕಡಲೆ ಬೀಜ ಎಲ್ಲ ಹಾಕಿ ಫಸ್ಟ್ ನಾನು ಅದನ್ನು ಪಲ್ಸ್ ಮಾಡ್ಕೊತೀನಿ, ಪೌಡರ್ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಚಟ್ನಿ ರುಬ್ಕೋತೀನಿ. ಚಟ್ನಿ ಕೂಡ ರೆಡಿಯಾಗಿದೆ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಚಟ್ನಿ ಅಂತ. ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ದೋಸೆ ಮಾಡೋದಕ್ಕೆ ನಾನು ಹಿಟ್ಟನ್ನು ನೆನೆಲಿಕ್ಕೆ ಇಟ್ಟಿದ್ದೆ. ಸೊ ಅದು ಚೆನ್ನಾಗಿ ನೆಂದಿದೆ, ನೀರು ಮೇಲೆ ಬಂದು ನಿಂತಿದೆ ನೋಡ್ತಿರ್ಬೋದು. ರಾಗಿ ದೋಸೆ ಏನೆಂದರೆ ಹಿಟ್ಟೆಲ್ಲ ತಳದಲ್ಲಿರುತ್ತೆ. ಸೊ ಅದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪ್ರತಿ ಸರಿ ದೋಸೆ ಮಾಡಬೇಕಾದ್ರೂ. ಸೊ ತಳದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡಬೇಕು. ಸೊ ಇವಾಗ ತವಾನೂ ಕೂಡ ಕಾಯ್ತಾ ಇದೆ ದೋಸೆ ಮಾಡೋದಕ್ಕೆ. ನಾನು ಸ್ವಲ್ಪ ಇಲ್ಲಿ ದೋಸೆ ಮಾಡಲಿಕ್ಕೆ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಪ್ಲೇನಾಗಾದರೂ ಮಾಡ್ಕೋಬೋದು, ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ದೋಸೆ ಬಿಟ್ಟಿದ್ದೀನಿ ನಾನು ಇವಾಗ. ಅದ್ರ ಮೇಲೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕಿ ಸ್ವಲ್ಪ ಟ್ಯಾಪ್ ಮಾಡಬೇಕು. ಅದ್ರ ಮೇಲೆ ಟ್ಯಾಪ್ ಮಾಡಿ ಎಣ್ಣೆ ಹಾಕಿ ಚೆನ್ನಾಗಿ ಹೈ ಫ್ಲೇಮಲ್ಲಿ ಬೇಯಿಸಬೇಕು. ರಾಗಿ ದೋಸೆ ಬೇಗ ಬೇಯೋದಿಲ್ಲ, ತುಂಬ ನಿಧಾನ. ನೀವು ಸಣ್ಣ ಎಲ್ಲ ಮಾಡಿದ್ರೆ ರಾಗಿ ದೋಸೆ ಚೆನ್ನಾಗಿ ಬರೋದಿಲ್ಲ. ಉರಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇದ್ರಷ್ಟೇ ಚೆನ್ನಾಗಿ ಬರೋದು, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಸೈಡ್ ಮಗ್ಚಿ ಉಲ್ಟಾ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರಬೇಕು, ಚೆನ್ನಾಗಿ ಬೆಂದಿರಬೇಕು. ದೋಸೆ ಚೆನ್ನಾಗಿ ಅದು ಉಲ್ಟಾ ಹಾಕಿದ್ಮೇಲೆ ಈರುಳ್ಳಿ ಚೆನ್ನಾಗಿ ಬೆಂದಿರಬೇಕು. ಅದ್ರ ಸ್ಮೆಲ್ಲು ಎಲ್ಲ ಕಡೆ ಬರ್ತಾ ಇರುತ್ತೆ, ಅರೋಮಾ. ಸೊ ಆವಾಗ ನೀವು ಉಲ್ಟಾ ತೆಗಿಬೇಕು. ಸಡನ್ನಾಗಿ ತೆಗೆದ್ರೆ ಅದು ಚೆನ್ನಾಗಿ ಬೆಂದಿರೋದಿಲ್ಲ, ಟೇಸ್ಟ್ ಬರೋಲ್ಲ. ಅದು ಸ್ವಲ್ಪ ಗೋಲ್ಡನ್ ಬ್ರೌನಿಶ್ ಥರ ಸ್ಮೋಕಿ ಸ್ಮೆಲ್ ಬರಬೇಕು ಈರುಳ್ಳಿದು, ಆವಾಗ ದೋಸೆ ಚೆನ್ನಾಗಿರುತ್ತೆ. ಎರಡೂ ಸೈಡ್ ಚೆನ್ನಾಗಿ ಬೇಯಿಸಿ ಸರ್ವ್ ಮಾಡಬೇಕು. ಸೊ ನೀವು ನೋಡ್ತಿರ್ಬೋದು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಕೆಲವರು ಇಷ್ಟಪಡ್ತಾರೆ ರಾಗಿ ದೋಸೆ, ಕೆಲವರು ಇಷ್ಟಪಡಲ್ಲ ಅಂದರೆ ಈ ಥರ ಮಾಡಿಕೊಡಿ, ಖಂಡಿತವಾಗ್ಲೂ ತಿಂತಾರೆ. ದೋಸೆ ಕೂಡ ರೆಡಿಯಾಗಿದೆ ಇವಾಗ. ಈ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಚಟ್ನಿ ಚೆನ್ನಾಗಿರುತ್ತೆ. ಸೊ ಕಡಲೆ ಬೀಜದ ಚಟ್ನಿ ಏನು ಮಾಡಿದೆ ಅದ್ರ ಜೊತೆ ಸರ್ವ್ ಮಾಡಿಕೊಂಡು ತಿಂತಾಯಿದ್ರೆ ಒಳ್ಳೆ ಟೇಸ್ಟು, ಒಳ್ಳೆ ರುಚಿಯಾಗಿರುತ್ತೆ. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಟ್ರೈ ಮಾಡಿ ಈ ರೆಸಿಪೀಸ್ನ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ರೆಸಿಪೀಸ್ ಇಷ್ಟ ಆಗಿದ್ದರೆ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಸೊ ಮತ್ತೊಂದು ವೀಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.